ಸಾಹೇಬರು ಬರ್ತ್ಡೇ ಇತ್ತು ನಾಳೆ 29ನೇ ತಾರೀಕು. ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಯುವಕ ಮಿತ್ರರು, ಮುಖಂಡರು ಮತ್ತು ನಮ್ಮ ಮಹಿಳಾ ಎಲ್ಲ ಘಟಕದವರು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ವಿ. ಆದರೆ ಸಾಹೇಬರು ಒಂದು ಕರೆ ಕೊಡ್ತಾರೆ, ನನ್ನ ಹುಟ್ಟುಹಬ್ಬವನ್ನು ಯಾರು ಅದ್ದೂರಿಯಾಗಿ ಆಚರಣೆ ಮಾಡಬೇಡಿ, ಪಟಾಕಿ ಹೊಡೆಯೋದು, ಕೈ ಕಟ್ ಮಾಡೋದು, ಆಮೇಲೆ ದುಂದು ವೆಚ್ಚ ಮಾಡೋದು, ಇದು ಯಾವುದೂ ಮಾಡಬೇಡ್ರಿ, ಯಾವುದಾದ್ರೂ ಒಂದು ಸಮಾಜಮುಖಿ ಕೆಲಸ ಮಾಡಿರಿ ಅಂತ ಅಂದ್ಬಿಟ್ಟು ಒಂದು ಕರೆ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾವಿವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡ್ತೀವಿ, ರಕ್ತದಾನ ಶಿಬಿರ ಮಾಡಬೇಕು ಅಂತೇಳಿ. ತುಂಬ ಯಶಸ್ವಿ ಆಗ್ತಿದೆ ಸರ್. ಸಾಹೇಬರು ಮಾತಿಗೆ ಬೆಲೆ ಕೊಟ್ಟು ನಾವು ಸಮಾಜಮುಖಿ ಕಾರ್ಯದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂಥೇಳಿ ಆಯ್ಕೆ ಮಾಡ್ಕೊಂಡ್ವಿ. ಬೆಳಗ್ಗೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ತುಂಬ ಚೆನ್ನಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ರಕ್ತದಾನ ಮಾಡ್ತಾ ಇದ್ದಾರೆ. ಇದನ್ನು ಮುಂದುವರೆದ ಭಾಗವಾಗಿ ಇಲ್ಲೇ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಒಂದು ರಕ್ತ ಶೇಖರಣೆ ಮಾಡುವಂತಹ ಕೇಂದ್ರವನ್ನು ಓಪನ್ ಮಾಡಬೇಕು ಅಂಥೇಳಿ ನಾವು ಈ ನಿಟ್ಟಿನಲ್ಲಿ ಈಗ ಒಂದು ಅಂದ್ಕೊಂಡಿದ್ದೀವಿ. ಸದ್ಯದಲ್ಲೇ ಬಾಬು ರಾಜೇಂದ್ರ ಸರ್ ಹತ್ರ ಮಾತಾಡ್ತೀವಿ. ಯಾಕಂದರೆ ಬ್ಲಡ್ ಬ್ಯಾಂಕ್ ಆಗೋದ್ರಿಂದ ಇಲ್ಲಿ ಸಡನ್ನಾಗಿ ನಮಗೆ ಬ್ಲಡ್ ಬೇಕು ಅಂತಂದರೆ ಇಲ್ಲೇ ಯಾರಿಗೂ ಪರದಾಡೋ ಅವಶ್ಯಕತೆ ಇರಲ್ಲ, ಇಲ್ಲೇ ತೊಗೊಂಡು ಆ ಬ್ಲಡ್ನ ಯೂಸ್ ಮಾಡಿ ಒಂದು ಜೀವನ ಉಳಿಸ್ಕೋಬೋದು. ಆಮೇಲೆ ಯಾರ್ಯಾರು ಬರ್ತ್ಡೇ ಮಾಡ್ಕೋತಾರೆ, ಆಮೇಲೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇರುತ್ತೆ, ಅಂಥ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ಯಾರಾದರೂ ಒಂದು 10 ಜನ ಬಂದು ಬ್ಲಡ್ಡನ್ನು ಕೊಟ್ಟರೆ ಆ ಬ್ಲಡ್ನ ಶೇಖರಣೆ ಮಾಡ್ಕೋಬೋದು. ಆ ಶೇಖರಣೆ ಕೇಂದ್ರ ಮುಂದಿನ ಒಂದು ಗುರಿಯಾಗಿದೆ ನಮ್ಮದು. ಸದ್ಯದಲ್ಲೇ ಅದು ಕಾರ್ಯರೂಪಕ್ಕೆ ತರ್ತೀವಿ. ಆಮೇಲೆ ನಮ್ಮ ಸಾಹೇಬರು ಬರ್ತ್ಡೇ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಗಿತ್ತು. ಈ ಒಂದು ಸಮಾಜಮುಖಿ ಕೆಲಸದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದ್ರ ಮೂಲಕ ಅವರ ರಾಜಕೀಯ ಭವಿಷ್ಯ ಆಗಿರ್ಬೋದು, ಆರೋಗ್ಯ, ಅಂತಸ್ತು, ಅಭಿವೃದ್ಧಿ, ಹಾಗೆ ಮತ್ತಷ್ಟು ಅಧಿಕ ವೃತ್ತಿ ಅಧಿಕಾರಗಳು ಅವರಿಗೆ ಬರಲಿ ಅಂತ ಅಂದ್ಬಿಟ್ಟು ನಾನು ತಾಯಿ ಚಾಮುಂಡೇಶ್ವರಿ ತಾಯಿಗೆ ನೆನಪಿಸ್ತಾ, ಹಾಗೆ ನಮ್ಮ ಗ್ರಾಮ ದೇವತೆ ದುರ್ಗಮ್ಮ ತಾಯಿಯನ್ನು ನೆನಪಿಸ್ತಾ, ಜಯಚಂದ್ರ ಸರ್ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀವಿ. ಹಾಗೆ ಈಗಿನ ಯುವಕರು ಏನಿದ್ದಾರೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸವನ್ನು ಮಾಡಬೇಕು. ಯಾರ್ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ಎಲ್ಲರೂ ಕೂಡ ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡೋದು, ಆಮೇಲೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಏನಾದರೂ ಸಹಾಯ ಮಾಡೋದು, ಈ ಥರ ಏನಾದರೂ ಒಂದು ಹೊಸತನದಲ್ಲಿ ಆಚರಣೆ ಮಾಡಿದ್ರೆ ಒಂದು ಒಳ್ಳೆ ಮಾದರಿಯಾದ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಬೋದು ಅಂತೇಳಿ ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಮ್ಮ ನೆಚ್ಚಿನ ಜನನಾಯಕರಾದಂಥ TB ಜಯಚಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಯುವ ಮಿತ್ರರು ಮತ್ತು ಯುವಕರು ಎಲ್ಲ ಸೇರಿ ನಿಮ್ಮ ಹೆಸರಲ್ಲಿ ಒಂದು ಅಭಿಮಾನಿ ಸಂಘ ಮಾಡಬೇಕು ಅಂಥೇಳಿ ಕೇಳ್ಕೊತಾರೆ. ಅವರು ಒಪ್ಪಿಗೆ ಮೇಲೆ ನಾನು ಅಂಜನ್ ಕುಮಾರ್ ಅಭಿಮಾನಿ ಸಂಘ ಅಂತೇಳಿ ಒಂದು ಸ್ಥಾಪನೆ ಮಾಡಿದಾಗ, ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಂದು ಒಳ್ಳೆ ಕಾರ್ಯ ಮಾಡಬೇಕು, ಇದಕ್ಕೆ ಒಂದು ಅರ್ಥಗರ್ಭಿತವಾದ ಒಂದು ಅರ್ಥ ಕೊಡಬೇಕು ಅಂಥೇಳಿ ವಿಚಾರಣೆ ಮಾಡಿದಾಗ ಸಾಹೇಬರು ಬರ್ತ್ಡೇ ಬರುತ್ತೆ. ಸಾಹೇಬರು 76ನೇ ಬರ್ತ್ಡೇ. ನಾನು ಬರ್ತ್ಡೇ ಆಡಂಬರ ಬೇಡ, ಈ ಥರ ಯಾವುದಾದ್ರೂ ಒಂದು ಸಮಾಜಮುಖಿ ಕಾರ್ಯಗಳು, ಆಮೇಲೆ ಸ್ಕೂಲ್ಗೆ ಈ ಥರ ಕಾರ್ಯಗಳು ಮಾಡೋದ್ರ ಮೂಲಕ ನೀವು ಇದು ಮಾಡಿ ಕೇಕ್ ಕಟ್ ಮಾಡೋದು, ದುಂದು ವೆಚ್ಚ ಬೇಡ ಅಂತ ಹೇಳಿದಾಗ ನಮ್ಮ ಸಂಘಕ್ಕೆ ಇದೇ ಒಂದು ಚಾಲನೆ ಆಗಲಿ ಅಂಥೇಳಿ ನಾವು ಒಂದು ರಕ್ತದಾನ ಶಿಬಿರವನ್ನು ಮಾಡಿದ್ವಿ. ಎಲ್ಲ ಯುವಕರು ಹಾಗೂ ಮುಖಂಡರು, ನಮ್ಮ ನಗರಸಭೆ ಅಧ್ಯಕ್ಷರು, ಪ್ರತಿಯೊಬ್ಬರು ಎಲ್ಲ ಇಲಾಖೆಯಿಂದನೂ ನಮಗೆ ಸಪೋರ್ಟ್ ಮಾಡಿ ಇವತ್ತು ರಕ್ತದಾನ ನಡೀತಾ ಇದೆ. ಈ ಒಂದು ಕಾರ್ಯ ಯಶಸ್ವಿ ಆಗುತ್ತೆ. ಇಲ್ಲಿಂದ ಈಗ ಮುಂದಿನ ಹಂತಕ್ಕೆ ಇನ್ನು ಹೊಸ ಕಾರ್ಯಗಳು ನಮ್ಮ ಅಭಿಮಾನಿ ಬಳಗದಿಂದ ನಮ್ಮ ಹುಡುಗರು ಮಾಡ್ತಾರೆ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ. ನಮ್ಮ ಸಾಹೇಬರು ಜನಪ್ರಿಯ ಶಾಸಕರಾದಂಥ TB ಜಯಚಂದ್ರ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನನಗೆ ಬಹಳ ಖುಷಿ ಆಗ್ತಾ ಇದೆ. ನಿಮಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಆರೋಗ್ಯ, ಆಯಸ್ಸು, ಅಧಿಕಾರ, ಹೆಚ್ಚಿನ ಅಧಿಕಾರ ಎಲ್ಲವೂ ಸಂಪೂರ್ಣವಾಗಿ ನಮ್ಮ ಗ್ರಾಮ ದೇವತೆ ದುರ್ಗಮ್ಮ ಹಾಗೂ ತಾಯಿ ಚಾಮುಂಡೇಶ್ವರಿ ತಾಯಿ ಕೃಪೆ ತೋರ್ಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.